ಸೊ 6 ದಿನಕ್ಕೆ 6 ರಿವ್ಯೂ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ 8 ದಿನ ಆಗೋಯ್ತು ಈಗ. ಬಟ್ ನಾನಿದ್ದ ಫಾರ್ಮ್ಗೆ, ನನ್ನ ಹಳೆ ಫಾರ್ಮ್ಗೆ ಹೋಲಿಸ್ಕೊಂಡ್ರೆ ದಟ್ಸ್ ಗುಡ್ ಅಂತಲೇ ಅಂದ್ಕೊಳ್ತೀನಿ ನಾನು. ಸ್ಟಾರ್ಟಿಂಗ್ ಫ್ರಮ್ 11 ಕೇರಳ ಕ್ರೈಮ್ ಫೈಲ್ ಸೀಸನ್ 2, ಸ್ಕ್ವಿಡ್ ಗೇಮ್ ಸೀಸನ್ 3, ಕಣ್ಣಪ್ಪ, ಮಾದೇವ ಆ್ಯಂಡ್ ಈಗ F1. ಸೊ ಅವುಗಳನ್ನ ನೋಡಿಲ್ಲ ಅಂದರೆ ನೋಡಿ. ಆ್ಯಂಡ್ ಈ ಸ್ಟ್ರೀಕ್ನ ಹೀಗೆ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಟ್ರೈಲರ್ ರಿವ್ಯೂಗಳು, ಅನಾಲಿಸಿಸ್ ವೀಡಿಯೋಗಳು, ಕಾಂಟೆಂಟ್ ವೀಡಿಯೋಗಳ ಜೊತೆಗೆ ರಿವ್ಯೂಸ್ನು ಕೂಡ ಕಂಟಿನ್ಯೂಸ್ ಆಗಿ ಬರಬೇಕು ಅಂತ. ಸೊ ಇನ್ನು ನಿಮಗೆ ಯಾವ ಮೂವಿ ಅಥವಾ ವೆಬ್ ಸೀರೀಸ್ನ ರಿವ್ಯೂ ಬೇಕು ಅನ್ನೋದನ್ನು ಕೆಳಗಡೆ ತಿಳಿಸಿ. ಹೇಳಿದ್ದಾಯಿತು, ಇನ್ನು ಶುರು ಮಾಡೋಣ. F1 ಇದು ಜೋಸೆಫ್ ಕೊಸಿನ್ಸ್ಕಿ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇವರು ರೀಸೆಂಟಾಗಿ ಟಾಪ್ ಗನ್ ಮ್ಯಾವರಿಕ್ ಸಿನಿಮಾವನ್ನು ಡೈರೆಕ್ಟ್ ಮಾಡಿದರು. ಅದರ ರಿವ್ಯೂ ಕೂಡ ಬಂದಿತ್ತು. ಐ ಲವ್ ದಟ್ ಫಿಲ್ಮ್. ಟಾಪ್ ಗನ್ನ ನಾನು ಮೇ ಬಿ 13-14 ಇದ್ದಾಗ ನೋಡಿದ್ದೆ. ಮತ್ತೆ ಆಫ್ಟರ್ 13 ಇಯರ್ಸ್ ಅದರದ್ದೇ ಸೀಕ್ವೆಲ್, ಎಲ್ಲ ಎಲಿಮೆಂಟ್ಗಳನ್ನು ನೀಟಾಗಿ ಯೂಸ್ ಮಾಡಿಕೊಂಡು ಎಲ್ಲದಕ್ಕೂ ಒಂದು ಕ್ಲೋಷರ್ ಅಂತ ಕೊಟ್ಟು, ಆ್ಯಂಡ್ ಸ್ಪೆಷಲಿ ಆ ಕ್ಯಾರೆಕ್ಟರ್ನ ಎಷ್ಟು ಚೆನ್ನಾಗಿ ತಂದಿದ್ರು, ಆ ಹೋಲ್ ಮೂವಿ ಎಕ್ಸಿಕ್ಯೂಷನ್, ನಾಸ್ಟಾಲ್ಜಿಕ್ ಫ್ಯಾಕ್ಟರ್, ನನಗೇನೆ ಅದು ಸಖತ್ ಅನಿಸಿತ್ತು. ಇನ್ನು ಅದನ್ನು ನಿಜವಾಗ್ಲೂ ಆ ಮೂವಿ ಪೀರಿಯಡ್ನಲ್ಲೇ ಅದನ್ನು ಥಿಯೇಟ್ರ್ನಲ್ಲೇ ನೋಡಿದವ್ರಿಗೆ ಸೂಪರ್ ಫೀಲಿಂಗ್ ಇರುತ್ತೆ. ಸೊ ಆ ಸಿನಿಮಾದ ಡೈರೆಕ್ಟರ್ ಅಂದಾಗ ಅಫ್ಕೋರ್ಸ್ ಎಕ್ಸೈಟ್ ಆಗಿದ್ದೆ ನಾನು. ಆ್ಯಂಡ್ ಇದು ಕೂಡ ಅದೇ ರೀತಿ ಎಕ್ಸಿಕ್ಯೂಷನ್ನ ಮೇಲೆ ನಿಂತಿರುವಂಥ ಸಿನಿಮಾ ಆಗಿತ್ತು ಕೂಡ. ಸೊ ಇದರ ಪ್ಲಾಟ್ ವಿಷಯಕ್ಕೆ ಬರೋದಾದರೆ, ಒಬ್ಬ ಏಜ್ ಆಗಿರುವಂಥ ರೇಸರ್, ಅವನ ರೇಸಿಂಗ್ ಕೆರಿಯರ್ ಹಾಳಾಗಿರುತ್ತೆ. ಅವನು ಈಗ ಅವನಿಗೆ ಇಷ್ಟ ಬಂದಂಥ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಬಟ್ ಒಂದು ದಿನ ಅವನಿಗೊಂದು ಆಫರ್ ಸಿಗುತ್ತೆ. ಸೊ ಆ ಆಫರ್ ಏನು, ಯಾರು ಕೊಟ್ಟದ್ದು, ಆ್ಯಂಡ್ ಈ ಕತೆ ಹೇಗೆ ಮುಂದುವರಿಯುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದರೆ, ಸಿನಿಮಾದಲ್ಲಿ ಇರೋದೆಲ್ಲ ಪಾಸಿಟಿವ್ ಏನೇ ಅಂತ ಹೇಳ್ಬೋದು. ಬಟ್ ಅಫ್ಕೋರ್ಸ್ ಎಲ್ಲದಕ್ಕಿಂತ ಮುಂದೆ ಬರೋದು ಇದು ಕೊಡುವಂಥ ಎಕ್ಸ್ಪೀರಿಯನ್ಸ್. ಬಿಗ್ ಸ್ಕ್ರೀನ್ ಥಿಯೇಟ್ರಿಕಲ್ ಮೆಟೀರಿಯಲ್ ಅಂತೀವಲ್ಲ, ಅದು ಇದು. ನೀವು ಥಿಯೇಟ್ರ್ನಲ್ಲೇ ನೋಡುವಂಥ ಸಿನಿಮಾ, ಅದರಲ್ಲೂ ಎಷ್ಟು ದೊಡ್ಡ ಸ್ಕ್ರೀನ್ನಲ್ಲಿ ನೋಡ್ತಿರೋ ಅಷ್ಟು ಒಳ್ಳೆಯದು. ಬಿಕಾಸ್ ಆಗಲೇ ಹೇಳಿದ ಹಾಗೆ ಇದರ ಎಕ್ಸಿಕ್ಯೂಷನ್ ಆ ರೀತಿ ಇದೆ. ಟೆಕ್ನಿಕಲಿ ಎಲ್ಲ ಭಾಗಗಳು ಒಟ್ಟಿಗೆ ಬಂದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ನ ಕೊಡೋದ್ರಲ್ಲಿ ಪ್ರೇಕ್ಷಕರಿಗೆ ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಹೇಳ್ತೀನಿ. ರೇಸಿಂಗ್ ಫಿಲ್ಮ್ಸ್ ಅಂದ್ರೇ ಅಲ್ಲಿ ಒಂದು ಅಡ್ರಿನಲಿನ್ ರಶ್ ಇರುತ್ತೆ. ಬಟ್ ಅದರಲ್ಲಿ F1 ಅಂದರೆ ಅದು ಇನ್ನೂ ಒಂದು ಲೆವೆಲ್ ಮೇಲೆ. ಬಿಕಾಸ್ ಇಟ್ಸ್ ನಾಟ್ ಜಸ್ಟ್ ಫಿಸಿಕಲ್, ಇಲ್ಲಿ ಸ್ಟ್ರಾಟಜೀಸ್ ಆ್ಯಂಡ್ ಸ್ಟ್ರೆಂತ್ ಎರಡೂ ಇರುತ್ತೆ. ಟೈಮಿಂಗ್ ಇರಬೇಕು, ಎಲ್ಲಿ, ಹೇಗೆ, ಯಾವಾಗ, ಯಾಕೆ, ಇವುಗಳನ್ನು ಕಾನ್ಸ್ಟೆಂಟಾಗಿ ಕೇಳ್ಕೊಳ್ತಾ ಇರಬೇಕಾಗಿರುವಂಥ ಸ್ಪೋರ್ಟ್ ಇದು. ಅಷ್ಟು ಚಾನ್ಸಸ್ ಇರುತ್ತೆ ಪ್ರತಿ ಟೀಮ್ಗೂ, ಪ್ರತಿ ಡ್ರೈವರ್ಗೂ. ಸೊ ಆ ರೀತಿ ಹಲವಾರು ಇಂಪಾರ್ಟೆಂಟ್ ಅಂಶಗಳನ್ನು ತಗೊಂಡು ಅದನ್ನು ಸಿನಿಮಾ ರೂಪದಲ್ಲಿ ಸಗದಾಗಿ ಕೊಟ್ಟಿದ್ದಾರೆ. ಇಟ್ಸ್ ಲೈಕ್ ಇಲ್ಲಿ ನಮ್ಮ ಕಾರ್ಸ್ ಫಿಲ್ಮ್ನಲ್ಲಿ ಮ್ಯಾಕ್ವೀನ್ ಆ್ಯಂಡ್ ಡಾಕ್ ಇಬ್ಬರು ಸೇರಿ ರೇಸ್ ಮಾಡ್ತಿರೋ ಹಾಗೆ ಕ್ಯಾರೆಕ್ಟರ್ಗಳು. ಅಫ್ಕೋರ್ಸ್ ಬೇಸ್ ಅದೇನೆ ಹೊರಗಿನಿಂದ ನೋಡಿಕೊಂಡ್ರೆ. ಬಟ್ ದೆನ್ ಸ್ವಲ್ಪ ಲೈವ್ ಆ್ಯಕ್ಷನ್ಗೆ ದ ಸ್ಟ್ರಕ್ಚರ್ ಚೇಂಜ್ ಆಗುತ್ತಲ್ಲ ರೈಟಿಂಗಲ್ಲಿ, ಅದು ಇಲ್ಲಾಗಿದೆ ಅಂತ ಹೇಳ್ಬೋದು. ಅಂದರೆ ಇಟ್ಸ್ ಬ್ಯೂಟಿಫುಲ್, ಎಂಗೇಜಿಂಗ್ ಆಗಿದೆ. ನೀವು ಈ ಪಾಸಿಟಿವ್ಸ್ ನೆಗೆಟಿವ್ಸ್ ಅಂತ ನೋಡೋದಕ್ಕೆ ಹೋಗಲ್ಲ, ಅಷ್ಟು ಗ್ಯಾಪ್ ಅಂತಲೂ ಸಿಗಲ್ಲ. ಪೇಸಿಂಗ್ ಸಖತ್ತಾಗಿದೆ. ನೀವು ಆಲ್ರೆಡಿ ಆ ಸಿನಿಮಾದಲ್ಲಿ ಇರ್ತೀರ, ಆರ್ಸೆ ಆ ಇವೆಂಟ್ನಲ್ಲಿ ಇರ್ತೀರ. ಒಂದು 4 ಕ್ಯಾರೆಕ್ಟರ್ಗಳು, ಒಂದು ಟೀಮ್, ಅವರು ಈ ಸಿಚುವೇಷನಲ್ಲಿ ಏನು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ ಅನ್ನೋದನ್ನು ಅಷ್ಟು ಇನ್ವಾಲ್ವ್ಡ್ ಆಗಿ ನೋಡ್ತಾ ಇರ್ತೀರ. ಸೊ ಫ್ರಮ್ ದ ಸ್ಟಾರ್ಟ್ ಏನೇ ಸಿನಿಮಾ ನಿಮ್ಮನ್ನು ಒಳಗೆ ಎಳ್ಕೊಂಡ್ಬಿಡುತ್ತೆ. ಎಸ್ಟಾಬ್ಲಿಷ್ಮೆಂಟ್ಗೆ ಅಂತಲೂ ಸಿನಿಮಾ ಟೈಮ್ ತೊಗೊಳ್ಳೋದಿಲ್ಲ. ಆ ಸೀಕ್ವೆನ್ಸ್ ಫ್ಲೋ ಆಗ್ತಾವಲ್ಲ, ಅದರಲ್ಲೇ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ. ಆಲ್ಸೋ ಇದರ ಸ್ಕ್ರೀನ್ ಪ್ಲೇ, ಅಫ್ಕೋರ್ಸ್ ಸಿನಿಮಾ ಸ್ಟ್ರೈಟಾಗೇ ಹೋಗುತ್ತೆ. ಬಟ್ ಸಿನಿಮಾದಲ್ಲಿ ನೀಟಾಗಿ ಸಣ್ಣ ಸಣ್ಣ ಬ್ರೇಕ್ ಪಾಯಿಂಟ್ಸ್ ಅಂತ ಇಟ್ಟಿದ್ದಾರೆ. ಸೊ ಅವುಗಳು ಇದ್ದಾಗಲೇ ಸಿನಿಮಾದ ಗ್ರಾಫ್ ಕನೆಕ್ಟ್ ಆಗೋದು, ನಿಮಗೆ ಕರೆಕ್ಟಾಗಿ ಕೂರೋದು ಕೂಡ, ಆ್ಯಂಡ್ ಸಿನಿಮಾ ಎಂಗೇಜಿಂಗ್ ಅಂತ ಅನ್ಸೋದು. ಕಥೆ ಅಂತ ತಗೊಂಡ್ರೆ ಇಟ್ಸ್ ಅಗೈನ್ ಟಿಪಿಕಲ್ ಹಾಲಿವುಡ್ ಸ್ಪೋರ್ಟ್ಸ್ ಡ್ರಾಮಾನೇ. ಬಟ್ ಅದನ್ನೇ ತಗೊಂಡು ಆ ಸ್ಲೈಟ್ ಡೀಟೇಲ್ಸ್, ಗುಡ್ ಟರ್ನ್ಸ್ ಆ್ಯಂಡ್ ಮೇನ್ಲಿ ಕ್ಲೋಷರ್ಗಳು ಎಲ್ಲದನ್ನೂ ಸಖತ್ತಾಗಿ ತಗೊಂಡು ಬಂದಿದ್ದಾರೆ. ಬ್ರದರ್ಹುಡ್, ಫ್ರೆಂಡ್ಶಿಪ್, ಡ್ರೀಮ್, ಡಿಸಿಪ್ಲಿನ್, ಟೀಮ್ ವರ್ಕ್ ಎಲ್ಲವನ್ನು ನೀಟಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ರೈಟಿಂಗಲ್ಲಿ. ಅಂದರೆ ಅದೇ, ನೀವು ಆ ರೇಸನ್ನು ಇನ್ನೂ ನೋಡಬೇಕು ಅಂತ ಅನಿಸುತ್ತೆ, ಎಸ್. ಬಟ್ ನೀವು ಆ ವ್ಯಕ್ತಿಗಳನ್ನು, ಅವರ ಕಥೆಯನ್ನು ಇನ್ನೂ ನೋಡಬೇಕು ಅಂತ ಅನಿಸುತ್ತೆ. ಸೊ ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸಿನಿಮಾವನ್ನು. ಆ್ಯಂಡ್ ಮೇನ್ಲಿ ಇದರ ಎಡಿಟಿಂಗ್, ನಾನು ಪರ್ಸ್ನಲಿ ಬಿಲೀವ್ ಮಾಡೋದು ಕೂಡ ಇದನ್ನೇ. ಕಾರ್ ಚೇಸ್ ಸೀಕ್ವೆನ್ಸ್ಗಳಲ್ಲೇ ಆಗಲಿ ಅಥವಾ ಈ ಥರದ ಸ್ಪೋರ್ಟ್ಸ್ ಬೇಸ್ಡ್ ಸಿನಿಮಾಗಳಲ್ಲೇ ಆಗಲಿ, ಎಡಿಟಿಂಗ್ ಏನೇ ಕೈ ಹಿಡಿಯೋದು. ಅದು ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟು ಸಿನಿಮಾ ಒಳಗೆ ಇಳಿಯುತ್ತೆ. ಆ ಪರ್ಟಿಕ್ಯುಲರ್ ಮೂಮೆಂಟ್ನಲ್ಲಿ ಏನಾಯಿತು, ಯಾಕಾಯಿತು, ಏನು ಮಾಡಿದ್ದಕ್ಕೆ ಆಯಿತು, ಅದಾದ್ರಿಂದ ಏನು ಆಗಿದ್ದು, ಆ್ಯಂಡ್ ಅದಕ್ಕೆ ಬಂದಂಥ ರಿಯಾಕ್ಷನ್ ಏನು, ಆ್ಯಂಡ್ ಅಲ್ಲಿ ಇದ್ದಂಥ ಎಮೋಷನ್ ಹೇಗಿತ್ತು, ಹೀಗೆ ಎಲ್ಲ ಲೇಯರ್ಸ್ ಬೇಕು ಎಡಿಟಿಂಗ್ನಲ್ಲಿ. ಸೊ ಆ ಲೇಯರಿಂಗ್ ಇಲ್ಲ ಅಂದರೆ ಎಡಿಟಿಂಗ್ನಲ್ಲಿ ಸಿನಿಮಾ ಆಗಲಿ ಅಥವಾ ಆ ಸೀಕ್ವೆನ್ಸ್ ಆಗಲಿ ಅಷ್ಟು ವರ್ಕ್ ಆಗೋದಿಲ್ಲ ಅಂತ ನಾನು ನಂಬ್ತೀನಿ. ಆ್ಯಂಡ್ ಈ ಸಿನಿಮಾ ಇಷ್ಟು ಚೆನ್ನಾಗಿ ಒಳಗೆ ಹೋಗಿದೆ ಅಂದರೆ, ಇಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ನ ಕೊಟ್ಟಿದೆ ಅಂದರೆ, ಅದಕ್ಕೆ ಡೆಫಿನೆಟ್ಲಿ ಇದರ ಎಡಿಟಿಂಗ್ ಸ್ಟ್ರಾಂಗ್ ಆಗಿತ್ತು ಅಂತ ಹೇಳ್ತೀನಿ. ಅದರ ಜೊತೆಗೆ ಸೌಂಡ್ ಡಿಸೈನ್ ಆಗಲಿ ಅಥವಾ ಸಿನಿಮಾಟೋಗ್ರಫಿ ಎಲ್ಲನೂ ಸೇರಿಕೊಂಡು ಒಂದು ಒಳ್ಳೆ ಅನುಭವವನ್ನು ಸ್ಕ್ರೀನ್ ಮೇಲೆ ತಂದಿದ್ದಾರೆ ಅಂತ ಹೇಳ್ತೀನಿ. ಇನ್ನು ಇಲ್ಲಿನ ಡೈಲಾಗ್ಸ್ ಕೂಡ ಚೆನ್ನಾಗಿದ್ದಾವೆ. ಹಿಂದ್ಗಡೆ ಕಾಮೆಂಟ್ರಿ ಓಡ್ತಾ ಇರುತ್ತೆ, ಅದನ್ನು ಕೇಳಿ ನೀವು. ಅದೇನೇ ಇಂಪಾರ್ಟೆಂಟ್, ಅದೇನೇ ಚೆನ್ನಾಗಿರೋದು. ಒಂದನ್ನೊಂದನ್ನು ಕನೆಕ್ಟ್ ಮಾಡೋದು, ಅರ್ಥ ಮಾಡಿಸೋದು. ನಂತರ ಒಂದಷ್ಟು ಎಲಿವೇಷನ್ಸ್ ಕೊಡುವಂಥ ಡೈಲಾಗ್ಸ್ ಇದ್ದಾವೆ, ಅವು ಕೂಡ ಚೆನ್ನಾಗಿದ್ವು. ಆ್ಯಂಡ್ ಸಟಲ್ ಆಗಿ ಪಕ್ಕ ಆ ಮೂಮೆಂಟ್ಗೆ ಏನು ಬೇಕೋ ಆ ಥರದ ಡೈಲಾಗ್ ಸೂಪರ್ ಅನ್ನಿಸ್ತವೆ ಕೇಳಿದಾಗ. ಮೇನ್ ಕ್ಯಾರೆಕ್ಟರ್ಗೆ ಸಣ್ಣದಾಗಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ, ಅವು ಕೂಡ ಇಷ್ಟ ಆದವು. ಒಂದು ಕಾರ್ಡ್, ವಾಚ್, ಸಾಕ್ಸ್, ಹೀಗೆ ಸಾಕಷ್ಟು.
ಆ ಕ್ಲೋಜರ್ಗಳೇ ಮಜಾ ಕೊಡೋದು, ಒಂದು ಅರ್ಥ ಕೊಡೋದು ಸಿನಿಮಾಗೆ, ಒಂದು ಪರ್ಪಸ್ ಅಂತ ಕೊಟ್ಟಿರೋದು. ಆ್ಯಂಡ್ ಪರ್ಸ್ನಲಿ ಅವು ತುಂಬ ಇಷ್ಟ ಕೂಡ. ಇನ್ನು ಇದರ ನೆಗೆಟಿವ್ಸ್ ಕಡೆಗೆ ಬರೋದಾದರೆ, ನೆಗೆಟಿವ್ಸ್ ಅಂತ ಏನಿಲ್ಲ, ಬಟ್ ಅಗೇನ್ ಇಟ್ಸ್ ಅ ಟಿಪಿಕಲ್ ಹಾಲಿವುಡ್ ಫಿಲಮ್. ಇದು ರಿಯಲ್ ಅಲ್ಲ, ರಿಯಾಲಿಟಿಗೆ ಸ್ವಲ್ಪ ದೂರ ಇದೆ, ಅದನ್ನು ಒಪ್ಕೊಳ್ಳೇಬೇಕು. ಜೊತೆಗೆ ಪ್ರೀ ಕ್ಲೈಮ್ಯಾಕ್ಸ್ ಬೆಟರ್ ಆಗ್ಬೋದಿತ್ತು ಅಂತ ಅನ್ನಿಸ್ತು. ಅದು ನಂಗೆ ಅರ್ಥ ಆಯಿತು, ವಾಟ್ ವಾಸ್ ದ ರೀಸನ್ ಅದು ಆಗಿದ್ದಕ್ಕೆ ಅಂತ. ಬಟ್ ಸ್ಟಿಲ್ ಅಲ್ಲಿ ರೈಟಿಂಗ್ ಇನ್ನೂ ಬೆಟರ್ ಆಗ್ಬೋದಿತ್ತು ಅಂತ ಅನ್ನಿಸ್ತು ಅಷ್ಟೇ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಒಳ್ಳೆ ಸಿನಿಮಾ, ಒಳ್ಳೆ ಎಕ್ಸ್ಪೀರಿಯನ್ಸ್ನ ಕೊಡೋ ಸಿನಿಮಾ. ಬಿಗ್ ಸ್ಕ್ರೀನ್ ಥಿಯೇಟ್ರಿಕಲ್ ಮೆಟೀರಿಯಲ್, ಹೋಗಿ ನೋಡಿ. ಬಟ್ ಹೋಗಿಂತ ಮುಂಚೆ ಸ್ವಲ್ಪ F1 ಬಗ್ಗೆ ತಿಳ್ಕೊಂಡು ಹೋಗಿ. ಅರೌಂಡ್ ಒಂದು 20 ನಿಮಿಷ ಇರುವಂಥ ವೀಡಿಯೋಸ್ ಇದ್ದಾವೆ ಯೂಟ್ಯೂಬ್ನಲ್ಲಿ. ಆ ಬೇಸಿಕ್ ರೂಲ್ಸ್ ಗೊತ್ತಾದರೆ ಇದು ಇನ್ನೂ ಮಜಾ ಕೊಡುತ್ತೆ. ಸ್ಟ್ರಾಟಜೀಸ್ ಏನು, ಆ ಥಾಟ್ಸ್ ಏನು, ಅವು ಕನೆಕ್ಟ್ ಆಗ್ತವೆ. ನೀವು ಇನ್ನೂ ಇನ್ವಾಲ್ವ್ಡ್ ಆಗಿ ಈ ಸಿನಿಮಾವನ್ನು ನೋಡ್ತೀರಾ ಅಂತ ಹೇಳ್ತೀನಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಇದನ್ನು ನೋಡಿದರೆ ನಿಮಗೆ ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶ್ವಲ್ ಮತ್ತೆ ಸಿಗೋಣ.